ಭಗೀರಥ ಪ್ರಯತ್ನದಿಂದಾಗಿ ಎಲ್ಲವೂ ಕೂಡ ಸಾಧ್ಯ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯರು ಕೂಡ ಇವತ್ತಿನ ದಿವಸದಲ್ಲಿ ಭಗೀರಥನ ಪ್ರಯತ್ನಕ್ಕೆ ಮತ್ತು ಆತ ನಮಗೋಸ್ಕರವಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಸ್ಮರಿಸದೇ ಇದ್ದರೆ ನಾವು ಮಾನವರಾಗಿ ಹುಟ್ಟಿಯೂ ಕೂಡ ಪ್ರಯೋಜನವಿಲ್ಲ. ಯಾಕೆ ಅಂತ ಕೇಳಿದರೆ ನಮ್ಮ ಶರೀರದಲ್ಲಿ 3% ಇರ್ತಕ್ಕಂತಹ ನೀರು, ಅಂತಹ ನೀರನ್ನೇ ಭೂಮಿಗೆ ಧರೆಗಿಳಿಸಿಕೊಟ್ಟಂತಹ ಭಗೀರಥ ಅಂತಹವರ ಸ್ಮರಣೆಯನ್ನು ಮಾಡಲೇಬೇಕು. ಮತ್ತು ಅಷ್ಟೇ ಅಲ್ಲದೆ ಗಂಗೆಯನ್ನು ಧರೆಗೆ ಕೊಟ್ಟು ಮನುಕುಲಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಒಳಿತನ್ನು ಉಂಟು ಮಾಡುವಲ್ಲಿ ಗಣ್ಯವಾದಂತಹ ಸ್ಥಾನವನ್ನು ಗಿಟ್ಟಿಸಿಕೊಂಡಂಥವರು ಭಗೀರಥ. ಅಂತಹ ಶ್ರಮ, ಕಷ್ಟ, ಪರಿಶ್ರಮಾದಿಗಳನ್ನು ಹಾಕಿ ತನ್ನ ಸ್ವಾರ್ಥವನ್ನು ಲೆಕ್ಕಿಸದೆ ಒಳಿತಿಗೋಸ್ಕರವಾಗಿ ಕೊಟ್ಟಿರ್ತಕ್ಕಂತಹ ಇಂತಹ ಋಷಿ ಮುನಿಗಳನ್ನು ಪ್ರತಿಯೊಬ್ಬರೂ ಕೂಡ ಸ್ಮರಿಸಲೇಬೇಕು. ಮತ್ತು ಅಷ್ಟೇ ಅಲ್ಲದೆ ಇದೆಲ್ಲವೂ ಕೂಡ ಶಿವ ಸಂಕಲ್ಪದಂತೆ